ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಅ ಪವರ್ ಪ್ಯಾಕ್ಡ್ ಮೂವಿ, ಐ ಹ್ಯಾವ್ ಟು ಸೇ. ಅದರಲ್ಲಿ ಫುಲ್ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲ ಇದೆ. ಇಟ್ಸ್ ಲೈಕ್ ಎನ್ ಆಲ್ ಇನ್ ಒನ್ ಮೂವಿ. ನನಗಂತೂ ತುಂಬ ಖುಷಿ ಆಯಿತು. ಹಾಡುಗಳಂತೂ ಸಖತ್ತಾಗಿದೆ. ನಾನಂತೂ ಅಲ್ಲಿ ಕೂತ್ಕೊಂಡು ಕುಣಿತಾ ಇದ್ದೆ. ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್, ಆರ್ಟಿಸ್ಟ್ಸ್, cinematography, direction, edit, stunts, everything was amazing. So all the best to the entire team. Thank you. ಕರಿಕಾಡ ಆ್ಯಕ್ಚುಲಿ ಈ ಸಿನಿಮಾದ ನಿರ್ಮಾಪಕಿ ದೀಪ್ತಿ ದಾಮೋದರ್ ನನ್ನ ಸಿಸ್ಟರು. ಈಸ್ ಮೈ ಬ್ರದರ್ ಇನ್ ಲಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ಒಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ಅವರವರ ಪಾತ್ರನ, ಸಿನಿಮಾಟೋಗ್ರಾಫರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ತಮ್ಮ ತಮ್ಮ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಐ ಲವ್ ದ ಸ್ಟೋರಿ ಲೈನ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಆಡಿಯನ್ಸ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಬರೀ ಸ್ಟಾರ್ ನಟರಿರೋ ಸಿನಿಮಾ, ಸ್ಟಾರ್ ಡೈರೆಕ್ಟರ್ ಇರೋ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾರೆ. ದಟ್ಸ್ ರಿಯಲಿ ಸ್ಯಾಡ್. ಆ್ಯಕ್ಚುಲಿ ಹೊಸಬ್ರೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ, ಹೊಸ ಡೈರೆಕ್ಟ್ರುಗಳು ಹೊಸ ಹೊಸ ಥಾಟಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರಿಗೆಲ್ಲ ನೀವು ಎಂಕರೇಜ್ ಮಾಡಬೇಕು, ಅಂಥ ಸಿನಿಮಾಗಳನ್ನ ಬಂದು ನೋಡಬೇಕು, ತಪ್ಪಿದರೆ ತಿದ್ದಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎನ್ಕರೇಜ್ ಮಾಡಿ. ಆ್ಯಂಡ್ ನಟರಾಜ್ ಆರ್ ಡನ್ ಅ ರಿಯಲಿ ಗ್ರೇಟ್ ಜಾಬ್. ಯೂಟು ನನಗೆ ಸಿನಿಮಾದಲ್ಲಿ ಎಲ್ಲ ಸಾಂಗಿಂತ ರತ್ನಿ ಸಾಂಗ್ ತುಂಬ ಇಷ್ಟ ಆಯಿತು. ಐ ಲವ್ಡ್ ಹರ್ ಎನರ್ಜಿ. ಶಿ ವಾಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಬ್ರದರ್ ಇನ್ ಲಾ ಸಿನಿಮಾ, ನನ್ನ ಸಿಸ್ಟರ್ ಸಿನಿಮಾಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ರಿವ್ಯೂ ಕೊಡಿ. ಥ್ಯಾಂಕ್ ಯು. ಲಾಸ್ಟ್ ಇಯರ್ ರಾಜ್ ಕಪೂರ್ ಪರಿಚಯ ಆಗಿದ್ದು ನಮ್ಗೆ ಗೊತ್ತೇ ಇಲ್ಲ. ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರು ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ. ಈ ಸಿನಿಮಾ ಸ್ವಲ್ಪ ಭಾಳ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಮಾಡೋಂಥ ಒಂದು ಸಿನಿಮಾ, ಒಂದು ಪ್ರಯತ್ನ. ಡೈರೆಕ್ಟ್ರು ಭಾಳ ಚೆನ್ನಾಗಿ, ಏನಂದರೆ ಸ್ಟಾರ್ಟಿಂಗ್ ಟು ಆಲ್ಮೋಸ್ಟ್ ಇಂಟರ್ವಲ್ ಆದಮೇಲೆ ಒಂದು 30 ಮಿನಿಟ್ಸ್ವರೆಗೂ ಕತೆ ಏನು, ಏನಕ್ಕೆ ಯಾರ್ಯಾರು ದ್ವೇಷ ಆಗ್ತಾಯಿದೆ, ಏನಕ್ಕೆ ಇದಾಗ್ತಾಯಿದೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಜಸ್ಟಿಫೈ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ನಟರಾಜ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಡ್ಯಾನ್ಸರ್ ಕೂಡ. ಸಾಂಗ್ ತುಂಬ ಚೆನ್ನಾಗಿದೆ. ನಮ್ಮ ರೀ ರೆಕಾರ್ಡಿಂಗ್ ಭಾಳ ಅದ್ಭುತವಾಗಿದೆ. ನಮ್ಮ ಶಶಾಂಕ್ ಅವರು ಕ್ಲಾಸಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಇನ್ನೂ 3 ಸಾಂಗ್ ಬೇರೆಯವ್ರು ಮಾಡಿದ್ದಾರೆ, ಅದು ಭಾಳ ಚೆನ್ನಾಗಿದೆ. ಫೈಟ್ ಮಾಸ್ಟರ್ಸು ನಮ್ಮ ಡ್ಯಾನಿ ಮಾಸ್ಟರ್ ಆಗಿರ್ಬೋದು, ಇನ್ನೊಬ್ರು ಬಸಪ್ಪಣ್ಣ ಯಾರೋ ಒಬ್ಬರು, ಕ್ಲೈಮ್ಯಾಕ್ಸ್ ಫೈಟು ಭಾಳ ಖುಷಿ ಆಯಿತು. ಭಾಳ ತುಂಬ ಚೆನ್ನಾಗಿ ಬಂದಿದೆ. ನಾಟ್ ಓನ್ಲಿ ಇದು, ಒಂದು ಸ್ಮಾಲಾಗಿ ಒಂದು ಐಟಮ್ ಸಾಂಗ್ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಪ್ರೀತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಆಲ್ ಹೀರೋಯಿನ್ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ. ಎಂಟೈರ್ ಕ್ಯಾರಿಯರ್ನ. ಆಮೇಲೆ ನಮ್ಮ ಎಸ್ ಶೆಟ್ಟಿ ಗೊತ್ತಲ್ಲ ನಿಮಗೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಿದೆ. ಆಮೇಲೆ ಸುಮಾರು ಜನ ಭಾಳ ಹೊಸಬ್ರು ಇದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಾಮಿಡಿ ಆ್ಯಕ್ಟರ್ಸ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸ್ಟಾರ್ಟಿಂಗು ಬಿಫೋರ್ ಸೆಕೆಂಡ್ ಹಾಫು. ಓವರಾಲ್ ಸಿನಿಮಾ ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ, ಭಾಳ ಚೆನ್ನಾಗೇ ಬಂದಿದೆ. ನಿಜವಾಗ್ಲೂ ಇಂಥ ಸಿನಿಮಾಗಳು ನಿಲ್ಲಬೇಕು. ಪೇಷನ್ಸಿಂದ ಸಿನಿಮಾನ ಖಂಡಿತವಾಗ್ಲೂ ಕೊನೆಯವರೆಗೂ ನೋಡೋ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ, ಒಂದು ಅರ್ಥಗತವಾಗಿದೆ. ಒಂದು ಹಳ್ಳೀಲಿ ಒಂದು ಹೆಣ್ಣಿನ ವಿಚಾರದಲ್ಲಿ ಏನಾದ್ರು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮನೆಯೇ ಮುರಿದೋಗುತ್ತೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ ಟೀಮ್. ಥ್ಯಾಂಕ್ ಯು. ಸಿನಿಮಾದ ಸೆಲೆಬ್ರಿಟಿ ಶೋ ಈಗಷ್ಟೇ ಮುಗಿದಿದೆ. ತುಂಬ ಖುಷಿ ಇದೆ. ಯಾಕೆಂದರೆ ಮೂವಿ ನೋಡ್ಕೊಂಡು ಹೊರಗೆ ಬಂದವ್ರದ್ದೆಲ್ಲ ಒಂದು ರೀತಿ ಒಂದು ಖುಷಿ ಇದೆ ಅವರಿಗೆಲ್ರಿಗೂ. ಅದಿಲ್ಲದೆ ನಟರಾಜ್ ಅವರ ಆ್ಯಕ್ಟಿಂಗ್ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲೇ ಇದ್ದಾರೆ, ಜೀವನ್ ಸರ್. ರಕಮಿ ಹಾಡಿಗೆ ಡ್ಯಾನ್ಸ್ ಮಾಡಿದಂಥ ಕೃತಿ ಅವರು ಇಲ್ಲಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಇಲ್ಲಿದ್ದಾರೆ, ನಮ್ಮ ಫೈಟ್ ಮಾಸ್ಟರ್ ಇಲ್ಲಿದ್ದಾರೆ. ನಮಗೆಲ್ಲ ಖುಷಿ ಇದೆ. ಮೈಸೂರಲ್ಲಾಗಿರ್ಬೋದು ಅಥವಾ ಬ್ಯಾಂಗ್ಳೂರಲ್ಲಾಗಿರ್ಬೋದು ಶೋಗಳೆಲ್ಲ ಫುಲ್ ಆಗ್ತಿದೆ. ಜನರು ಬಂದು ನೋಡ್ತಾ ಇದ್ದಾರೆ. ನಮಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಕಳಿಸ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಜನ ಥಿಯೇಟರಿಗೆ ಬಂದು ಮೂವಿ ನೋಡಿ. ಕರಿಕಾಡ ನಿಮ್ಮ ಮೂವಿ, ನಿಮ್ಮ ಊರಿನ ಮೂವಿ ಇದು. ಊರಿನ ನೇಟಿವಿಟಿಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಗಿಲ್ಲಿ ವೆಂಕಟೇಶ್ ಅವರು. ಹಾಗಾಗಿ ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಶಶಾಂಕ್ ಶೇಷಗಿರಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಸಾಂಗ್ಸ್ ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ವೆಂಕಟೇಶ್ ಎಲ್ಲ ಕಲಾವಿದರನ್ನ ಜೊತೆಗೆ ತೊಗೊಂಡು ಒಂದು ಈಚ್ ಆ್ಯಂಡ್ ಎವರಿ ಶಾರ್ಟ್ ತುಂಬ ಚೆನ್ನಾಗಿದೆ. ನಮ್ಮ ನೇಟಿವಿಟಿ ಸಿನಿಮಾ, ನಮ್ಮ ಪ್ರತಿಭೆ ನಟರಾಜ್ ಅವರು, ಕರಿಕಾಡ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಮೊಬೈಲ್ಗಳಲ್ಲಿ ಸಿನಿಮಾ ನೋಡಬೇಡಿ. ಈ ರೀತಿ ಸಿನಿಮಾಗಳನ್ನ
ಈ ರೀತಿ ಸೌಂಡ್ ಎಂಜಾಯ್ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇವ್ರ ಧೈರ್ಯ ಮೆಚ್ಚಬೇಕು. ಅವರ ಶ್ರೀಮತಿ ಅವರಾಗಲಿ, ಅವ್ರಿಗೆ ಸಾಥ್ ಕೊಟ್ಟಂಥ ಪ್ರೊಡ್ಯೂಸರ್ಗಳು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಬೆಂಕಿ ತಟ್ಟಿದ್ದಾರೆ. ಆಲ್ ದ ಬೆಸ್ಟ್ ನಟರಾಜ್, ದ ಬೆಸ್ಟ್ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಸೊ ಒಂದು ಫುಲ್ಲಿ ಫ್ಯಾಮಿಲಿ ಪ್ಯಾಕೇಜ್ ಫಿಲಿಮ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಸಿನಿಮಾ, ಒಳ್ಳೆಯದಾಗಿದೆ. ಅದ್ಭುತ ಪ್ರತಿಭೆ ಯಶ್ ಶೆಟ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಯಾಕೆ ಅಂದರೆ ಇವತ್ತು ಕರಿಕಾಡ ಸಿನಿಮಾ ನೋಡಿದೆ. ನಂಗೆ ಏನು ಅನಿಸ್ತಿದೆ ಅಂದರೆ ನಿಜವಾಗ್ಲೂ ಸಿನಿಮಾ ಎಫರ್ಟ್ ಅಲ್ಲ, ಅದು ಪ್ರತಿ ಒಂದು ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತಾರೆ ಬ್ರದರ್. ನಿಜವಾಗ್ಲೂ ಹೇಳ್ತೀನಿ, ಅದ್ಭುತ ಬ್ರದರ್. ನೀವಾಗಲಿ ಹೀರೋ ಆಗಲಿ ಮೇಡಮ್, ನಿಮಗೂ ಕೂಡ ಡ್ಯಾನ್ಸು ತುಂಬ ಸ್ಟೆಪ್ ನೋಡಿದೆ, ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಎಜ್ಜಲ್ಲಿ ಸ್ಟೆಪ್ ಆಗ್ತಾಯಿದ್ರಿ. ಆ್ಯಕ್ಚುಲಿ ಕನ್ನಡ ಜನತೆಗೆ ನಾನು ಹೇಳೋದು ಏನಂದರೆ, ಪೈರಿಸಿ ವಿಡಿಯೋ ಸಿಗುತ್ತೆ ಅಂತ ಮನೇಲೆ ಕುಂತ್ಕೊಂಡು ಮೂಲೆ ಗುಂಪಾಗಬೇಡಿ. ಇದು 1000 ಸಲ ಹೇಳ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ. ಬಟ್ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಲಿಂಕ್ ಬರುತ್ತೆ, ಆ ಮನೆ ಒಳಗಡೆ ಬೆಡ್ಶೀಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಒಂದು ದೊಡ್ಡ ಸಿನಿಮಾ. ಈ ತಪ್ಪನ್ನ ಮಾಡಬೇಡಿ. ಯಾಕೆಂದರೆ ಸಿನಿಮಾದಲ್ಲಿ ಎಫರ್ಟ್ ಹಾಕೊಂಡು ಕೆಲಸ ಮಾಡೋರು 1000 ಜನ ಇದ್ದಾರೆ. ವೆಂಕಿ ನಿಜವಾಗ್ಲೂ ನಮ್ಮ ಡೈರೆಕ್ಟ್ರು ಅದ್ಭುತವಾಗಿ ಒಂದು ಸ್ಕ್ರಿಪ್ಟನ್ನ ಮಾಡಿ ಕನ್ನಡ ಜನರಿಗೆ ತಲುಪಿಸಿದ್ದಾರೆ. ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಯಾಕೆ ಅಂದರೆ ಪೈರಸಿ ವಿಡಿಯೋ ಸಿಗುತ್ತೆ, ಅದು ಗೊತ್ತಿರೋ ವಿಚಾರ. ಅದನ್ನು ಯಾವಾಗ ನಿಲ್ಲಿಸ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಏನಂದರೆ ಕರಿಕಾಡದಲ್ಲಿ ಎಲ್ಲರ ಎಫರ್ಟು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಕ್ಯಾಮ್ರಾ ಮೆನ್ ಸರ್ ಅಂತೂ ನಿಜವಾಗ್ಲೂ ಅದ್ಭುತ. ಯಾಕೆಂದರೆ ಅಷ್ಟೊಂದು ರಿಸ್ಕಿ ಶಾರ್ಟ್ಸ್ಗಳು, ಗನ್ ಶಾರ್ಟ್ಸನ್ನು ಬರ್ತಿರೋದು ಒಂದು ಸಲ ಹಿಂಗೆ ಬಂದರೆ ನನಗೆ ಹಿಂಗಂತು ಜೀವ. ನಿಜವಾಗ್ಲೂ ಹೇಳ್ತೀನಿ, ಅದ್ಭುತವಾಗಿದೆ ಕರಿಕಾಡ. ನಾನು ಸಿನಿಮಾ ನೋಡಿದಾಗ ನನಗನ್ಸಿದ ಫೀಲು ನಿಜವಾಗ್ಲೂ ಲವ್ನ ಯಾವ ರೀತಿ ತೋರಿಸ್ಬೇಕು, ಇವರು ಬಂದು ಕೇಳ್ತಾ ಇರ್ತಾರೆ ಲವ್ ಅಪ್ರೋಚ್ ಅಂತ. ಬಟ್ ಏನಂದರೆ ಹೀರೋಗೆ ಅವ್ರದ್ದೇ ಥಾಟ್ ಬೇರೆ. ನಾವು ಫ್ರೆಂಡ್ಸ್ ತಂಗಿನೇ ಅವ್ರನ್ನ ಒಂದ್ಸಲಿ ಪರಿವರ್ತನೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಮಾಡ್ತಾರೆ. ಅದು ಸೂಪರ್ ಆಗಿತ್ತು ಸೀನ್. ಮಾತ್ರ ಅದ್ಭುತ. ಕನ್ನಡ ಸಿನಿಮಾನ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮಂಥ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು ಬ್ರೋ. ನಮಸ್ಕಾರ. ಸೊ ನಿಮ್ಮ ಮೀಡಿಯಾದವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಬಿಕಾಸ್ ರಿಲೀಸ್ ಆಗೋದಕ್ಕಿಂತ ಮುಂಚೆಯಿಂದ ನಾವು ಪ್ರಮೋಷನ್ ಮಾಡ್ತಾ ಇದ್ದಾಗ ಅಥವಾ ರಿಲೀಸ್ ಆದಾಗ, ಇವತ್ತು ಕೂಡ 1 ವಾರ ಆಯಿತು ಆಲ್ಮೋಸ್ಟ್ ನಮ್ಮ ಪ್ರೀಮಿಯರ್ ಶೋ ಆಗ್ತಾ ಇದೆ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ. ನೀವಿದ್ದೀರಾ ನಮ್ಮ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಜನ ಬಂದು ಥಿಯೇಟರ್ ಫಿಲ್ ಮಾಡಿ ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವು ಕಾರಣ. ಸೊ ಒಂದೊಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಜನರು ಇಷ್ಟಪಡ್ತಾ ಇದ್ದಾರೆ. ಇನ್ನೂ ಯಾರೂ ನೋಡಿಲ್ಲ, ಪ್ಲೀಸ್ ಥಿಯೇಟರಿಗೆ ಬಂದು ನೋಡಿ. ಯಾಕಂದರೆ ಇದೊಂದು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ನೋಡಿ ಆ್ಯಂಡ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ, ನೀವು ಮಾತಾಡೋದು. ಮೊದಲನೇದಾಗಿ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ಯು ಆರ್ ಡೂಯಿಂಗ್ ಬಿಗ್ ಸಪೋರ್ಟ್. ಆ್ಯಂಡ್ ಲಾಸ್ಟ್ 4-5 ಡೇಸಿಂದ ನಮ್ಮ ಥಿಯೇಟ್ರ್ಗಳಲ್ಲಿ ಆಲ್ಮೋಸ್ಟ್ 30 ಶೋಸ್ ಹೌಸ್ಫುಲ್ ಆಗಿದೆ. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದೇರ್ ಆರ್ ನೋ ವರ್ಡ್ಸ್. ಐ ಥಿಂಕ್ ಈವನ್ ಮೈಸೂರಲ್ಲಿರ್ಬೋದು, ಶಿವಮೊಗ್ಗ ಇರ್ಬೋದು, ಮಂಗಳೂರು ಇರ್ಬೋದು, ಪುತ್ತೂರು ಇರ್ಬೋದು, ಕುಂದೂರು ಇರ್ಬೋದು. ಸೊ ದರ್ ಆರ್ ಸೋ ಮೆನಿ ಹೌಸ್ಫುಲ್ ಶೋಸ್ ಆರ್ ರನ್ನಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕರಿಕಾಡ. ಆಮೇಲೆ ಥಿಯೇಟ್ರಿಗೆ ಬಂದು ಇನ್ನೂ ಕಮಿಂಗ್ ವೀಕಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲ ನಮ್ಮ ಸೆಲೆಬ್ರಿಟೀಸ್ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು ನಮಗೆ ತುಂಬ ಖುಷಿ ತಂದಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ಈ ಸಿನಿಮಾನ 2ನೇ ಸರ್ತಿ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನಟ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ವೆಂಕಟೇಶ್ ಸರ್ ಡೈರೆಕ್ಷನ್, ಕತೆ ಮತ್ತು ಸಂಗೀತ ವಾಹ್ ತುಂಬ ಚೆನ್ನಾಗಿತ್ತು. ಶಶಾಂಕ್ ಶೇಷಗಿರಿ ಸರ್ ಸಂಗೀತ, ಹಿನ್ನೆಲೆ ಸಂಗೀತ, ಆಮೇಲೆ ಎಲ್ಲ ಕಲಾವಿದರ ಅಭಿನಯ ಅಷ್ಟೇ. ನಮ್ಮ ನಿರೀಕ್ಷಕನ ಅಭಿನಯ ಆಗಿರ್ಬೋದು ಮತ್ತು ಕಾಮಿಡಿ ಸೀನ್ಗಳು ತುಂಬ ಚೆನ್ನಾಗಿತ್ತು. ಆ್ಯಕ್ಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಧನ್ಯವಾದ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾನ ನೋಡಿದ್ವಿ ನಾವು ಇವತ್ತು. ಒಂಥರ ಫ್ರೆಶ್ ಸ್ಟೋರಿ, ಭಾಳ ಖುಷಿ ಆಯಿತು ನೋಡಿ. ಮೊದಲನೇದಾಗಿ ವೆಂಕಟೇಶ್ ಸರ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆಯೇ ನಟರಾಜ್ ಸರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿರೀಕ್ಷಕನು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ. ಓವರಾಲ್ ಆಗಿ ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನನಗೆ ಫಸ್ಟಿಂದ ಲಾಸ್ಟ್ವರೆಗೆ ನೋಡಿದಾಗ
ಒಂಥರ ಫ್ರೆಶ್ ಸ್ಟೋರಿ ನೋಡ್ದಂಗೆ ಆಯಿತು. ಒಂದು ಒಳ್ಳೆ ಸಿನಿಮಾನ ನೋಡಿದ್ದೀವಿ. ಸೊ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಕರಿಕಾಡ.